ಮೋಹನ್ ವಿಶ್ವ ಕುಟುಂಬ ರಾಜಕಾರಣ ಹೊರತುಪಡಿಸಿ ರಾಜಕಾರಣ ಮಾಡೋದಕ್ಕೆ ಬಿಜೆಪಿಯಿಂದಲೂ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಸದ್ಯಕ್ಕೆ ಕರ್ನಾಟಕದಲ್ಲಿ ಗೊತ್ತಾಗ್ತಾ ಇರೋ ವಿಷಯ ಅಲ್ಲ. ಸುಳ್ಳು. ಅದನ್ನ ಹೇಳ್ತೀನಿ ಕೇಳಿ. ಅಸೆಂಬ್ಲಿ ಎಲೆಕ್ಷನ್ ಆಯ್ತಲ್ಲ ಕಳೆದ ಬಾರಿ, ಹೌದು ನಮಗೆ ಬರೀ 66 ಸೀಟ್ ಬಂತು, ನಾವು ಚುನಾವಣೆ ಸೋತಿ ಅಪ್ಕೊಳ್ಳೋಣ. ಬಟ್ ನೀವು ಅಲ್ಲಿ ನೋಡಿ ಎಂತೆಂತ ಕಾರ್ಯಕರ್ತರು ಈ ಸಲ MLA ಆಗಿದ್ದಾರೆ ಗೊತ್ತಾ? ಎಷ್ಟೋ ವರ್ಷಗಳಿಂದ ದುಡಿದಂತವ್ರು. ಫಾರ್ ಎಕ್ಸಾಂಪಲ್ ಮೈಸೂರಿನ ಶ್ರೀವತ್ಸ ತಗೊಳ್ಳಿ, ರಾಮದಾಸ್ ಅವ್ರ ಜಾಗದಲ್ಲಿ ಟಿಕೆಟ್ ಕೊಟ್ಟಾಗ ಅವ್ರಿಗೆ MLA ಆದ್ರು. ತಿರ್ಗಾ ಆಮೇಲೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವ್ರ ಜಾಗಕ್ಕೆ ಚನ್ನಬಸಪ್ಪನವರು ಅವರು ಟಿಕೆಟ್ ಕೊಟ್ಟು ಅವ್ರ MLA ಆದ್ರು. ತಿರ್ಗಾ ಆಮೇಲೆ ಬೈಂದೂರಿನಲ್ಲಿ ಗುರುರಾಜ್ ಗಂಟಿಹೊಳೆ ಅವರು ಅವ್ರ MLA ಆದ್ರು. ಬೀದರ್ನಲ್ಲಿ ಶೈಲೇಂದ್ರ ಬೆಲ್ದಾಳೆ ಅವ್ರ MLA ಆದ್ರು. ತಿರ್ಗಾ CK ರಾಮಮೂರ್ತಿ ಜಯನಗರದಲ್ಲಿ ಅವ್ರ MLA ಆದ್ರು. ಆಮೇಲೆ ಯಶ್ಪಾಲ್ ಸುವರ್ಣ ಉಡುಪಿನಲ್ಲಿ ಅವ್ರ MLA ಆದ್ರು. ಇವ್ರು ಯಾರು ಕಾರ್ಯಕರ್ತರಲ್ವಾ? ನಾನು ಈ ರೀತಿ 15-16 ಜನ. ಮತ್ತೆ ಮಹೇಶ್ ತೆಂಗಿನಕಾಯಿ ತಗೊಳ್ಳಿ, ಧಾರವಾಡ, ಹುಬ್ಳಿ ಧಾರವಾಡದಲ್ಲಿ ಅವ್ರ MLA ಆದ್ರು. ಇವರೆಲ್ಲ ಕಾರ್ಯಕರ್ತರಲ್ವಾ? ಹಾಗಾದ್ರೆ ಇವರೆಲ್ಲ ಪಕ್ಷಕ್ಕೆ ದುಡ್ದಿಲ್ವಾ? ಅವರೆಲ್ಲ MLA ಮಾಡಿಲ್ವಾ? ಇದು ಮಾಡೋದು ಕೇವಲ ಬಿಜೆಪಿಯಲ್ಲಿ ಮಾತ್ರ. ಕಾರ್ಯಕರ್ತರನ್ನ ಗುರುತಿಸಿ ಅವ್ರನ್ನ MLA MP ಮಾಡೋದು, ಟಿಕೆಟ್ ಕೊಟ್ಟು ನಿಮಿಷ ಸರ್ ಮುಗಿಸ್ಬಿಡ್ತೀನಿ. ಸೊ ಈ ರೀತಿ ಪಟ್ಟಿದ ಸುಮಾರು ಹೇಳ್ತಾ ಹೋಗ್ಬೋದು, ನಾನು ಆಗ್ಲೇ ಹೇಳ್ದಂಗೆ ಆಯ್ತಲ್ಲ. ಸೊ ನಮ್ಮಲ್ಲಿ ಆತರ ಇಲ್ವೇ ಇಲ್ಲ. ಕಾರ್ಯಕರ್ತರು ರೆಕಗ್ನೈಸ್ ಮಾಡೇ ಮಾಡ್ತಾರೆ, ಟಿಕೆಟ್ ಕೊಟ್ಟೆ ಕೊಡ್ತಾರೆ, ಗೆಲ್ಲಿಸ್ಕೊಂಡು ಬಂದೇ ಬರ್ತಾರೆ. ನಡ್ಕೊಂಡ್ ಬಂದಿದೆ ಅದು. ನಾನು ಆಗ್ಲೇ ಹೇಳ್ದಂಗೆ ನಮ್ದು ಯಾವ್ದೋ ಒಂದೇ ಒಂದು ಕುಟುಂಬದ ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರು ಹೇಳ್ದಂಗೆ ಕೇಳಬೇಕು, ಅವ್ರಿಗೆ ಸಲಾಮ್ ಹೊಡಿಬೇಕು, ಕೇಂದ್ರದಲ್ಲಿ ಆಗ್ಬೋದು, ಅವರೇ ಡಿಸೈಡ್ ಮಾಡ್ತಾರೇನೋ, ಆತರ ಇಲ್ವೇ ಇಲ್ಲ. ಎಲ್ಲರ ಸಮ್ಮತಿಯ ಮೇರೆಗೆನೆ ಟಿಕೆಟ್ ಡಿಸೈಡ್ ಆಗೋದು. ಸರ್ವೆಗಳಾಗ್ತವೆ, ಲೋಕಲ್ ನಲ್ಲಿ ನಿಮ್ಗೆ ಅಭಿಪ್ರಾಯ ಸಂಗ್ರಹ ಆಗುತ್ತೆ, ಆ ಬೇಸಿಸ್ ಮೇಲೆ ಟಿಕೆಟ್ ಡಿಸೈಡ್ ಆಗೋದು. ಅಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ ಅಲ್ಲಿ ಡಿಸೈಡ್ ಆದ್ಮೇಲೆ ಆಗೋದು. ಆಗೋದಿಲ್ಲ. ಇನ್ನೊಂದು ಪಾಯಿಂಟ್, ಆಗ್ಲೇ ನಾಗರಾಜ್ ಯಾದವ್ ಹೇಳ್ತಾ ಇದ್ರು, ಹೌದು ಕಾರ್ಯಕರ್ತರು ಮಕ್ಕಳು ಕೊಡ್ಬೇಕು ಅಂದ್ರು, ಕೊಟ್ವಿ ಟಿಕೆಟ್ ಅಂತ. ನಾನು ಅದನ್ನೇ ಅವಾಗ್ಲಿಂದ ಹೇಳ್ತಾ ಇದ್ದು, ಅವ್ರ ಹತ್ರ ಕ್ಯಾಂಡಿಡೇಟ್ ಇಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವಾಗ ಅವ್ರ ಮಕ್ಕಳನ್ನ ನಿಲ್ಲಿಸ್ಕೊಂಡಿದ್ದಾರೆ ಅಷ್ಟೇ. ಅವರು ಮತ್ತೆ ಇನ್ನೇನು ಕಾರಣ ಇಲ್ಲ ಅದರಲ್ಲಿ. ಬಿಕಾಸ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಾವು ಹೇಳ್ತಾ ಇರೋದು, ಅವ್ರ ಹತ್ರ ಕ್ಯಾಂಡಿಡೇಟ್ ಗಳೇ ಇರ್ಲಿಲ್ಲ. ಯಾರು ಮುಂದೆನೆ ಬರ್ತಿಲ್ಲ ನಿಂತ್ಕೊಳ್ಳೋದಕ್ಕೆ. ಇದೇ ಪ್ರಿಯಾ ಕೃಷ್ಣ ಏನಂದ್ರು, ಬೇಡಪ್ಪ ನನಗೆ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರು. ಮಾಧವ ಪ್ರಸಾದ್ ಏನ್ ಹೇಳಿದ್ರು, ಇದರಲ್ಲಿ ಚಾಮರಾಜನಗರದಲ್ಲಿ ಬೇಡಪ್ಪ ನಮ್ಗೆ ಸವಾಸನೆ ಬೇಡ, ನನ್ ಕೈಲಿ ಆಗಲ್ಲ ಅಂತ ಕೃಷ್ಣ ಬೈರೇಗೌಡರು ಅವ್ರು ಬೇಡ ನಾನು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರು. ಎಲ್ಲರೂ ಅಷ್ಟೇ, ಯಾರು ನಿಂತ್ಕೊಳ್ಳೋದು ತಯಾರಿಲ್ಲ. ಬಿಕಾಸ್ ಗೊತ್ತು ಸೋಲೋದ್ ಗ್ಯಾರಂಟಿ ಅಂತ ಹೇಳಿ ಕರ್ನಾಟಕದಲ್ಲಿ 28 ಸೋಲೋದ್ ಗ್ಯಾರಂಟಿ. ಅವರು ದಟ್ ಈಸ್ ದ ಓನ್ಲಿ ರೀಸನ್, ಬೇರೆ ಏನು ಇಲ್ಲ ಅಷ್ಟೇ. ಅದಕ್ಕೋಸ್ಕರ ಕೊಟ್ಕೊಂಡ್ ಬಂದಿರೋದು, ಹಳೆ ಚಾಲಿನ ಮುಂದುವರ್ಸ್ಕೊಂಡ್ ಬಂದಿರೋದು ಅಷ್ಟೇ. ಟಿಕೆಟ್ ಕೊಟ್ಕೊಂಡು ಅವ್ರು ಹೇಳಿದ್ರ ಮಕ್ಕಳು ಕೊಟ್ರು ಅಂತ. ಅವ್ರ ಮಂತ್ರಿಗಳು ಹೇಳ್ತಾರೆ, ನಾವೆಲ್ಲ ಪ್ರಬಲವಾದ ನಾಯಕರುಗಳು ನಿಂತ್ಕೊಳ್ಳಿ ಬೇಡ ಅಂತ ಹೇಳಿದಲ್ಲ, ನನ್ನ ಮಕ್ಕಳೇ ಸಾಕು ಆ ದೊಡ್ಡ ದೊಡ್ಡ ಲೀಡರ್ ಬಿಜೆಪಿಗಳನ್ನ ಡಿಫೀಟ್ ಮಾಡಕ್ಕೆ ಅನ್ನೋ ಲೆಕ್ಕಕ್ಕೆ ಬಂದಿದ್ದೀನ ಅಂದ್ರೆ ಬಿಜೆಪಿ ಅಷ್ಟು ಕಾಗೋಗ್ಬಿಟ್ಟಿದೆ ಅಂತ ಲೆಕ್ಕ. ಅವ್ರ ಚಿಲ್ಡ್ರನ್ ಇನಫ್ ಟು ಡಿಫೀಟ್ ದ ಬಿಜೆಪಿ. ಒಂದು ಸಿಂಗಲ್ ಪ್ರಶ್ನೆ, ಒಂದು ಕ್ಷೇತ್ರದಲ್ಲಿ ಅಧಿಕಾರ ಕ್ರೋಢೀಕರಣ ಒಂದು ಕುಟುಂಬಕ್ಕೆ ನಿಂತ್ಕೋಬೇಕಾ? ಇಲ್ಲ. ಅಧಿಕಾರ ವಿಕೇಂದ್ರೀಕರಣ ನಂಬಿಕೆ ಇಟ್ಕೊಂಡಿರೋರು ಕಾಂಗ್ರೆಸ್ ಮಾತ್ರ. ಎಷ್ಟೆಲ್ಲಿದೆ ಸರ್? 24ರಲ್ಲಿ 11ನ್ನ ಕುಟುಂಬಕ್ಕೆ ಕೊಟ್ಬಿಟ್ಟು ಅಧಿಕಾರ ವಿಕೇಂದ್ರೀಕರಣ ಅಂತಿದ್ದೀರಿ ನೀವು. ಇವತ್ತು ಏನಾಗಿದೆ ಅಂತ ವಿಚಾರ ಹೇಳ್ತೀನಿ ಅಂದರೆ, ಬಿಜೆಪಿಯವರು ಯಾವ ರೀತಿಯಂತಹ ರಾಜಕಾರಣ ದೇಶದಲ್ಲಿ ತಂದಿದ್ದಾರೆ ಅಂತಕ್ಕಂಥ ನೋಡಿದಾಗ ಅದನ್ನು ಎದುರಿಸಬೇಕಾದ್ರೆ ಪ್ರಬಲವಾಗಿರ್ತಕ್ಕಂಥವ್ರು ಬರಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ತಂದಿಟ್ಟಿರ್ತಕ್ಕಂಥದ್ದು ಅವರು. ಯಾಕೆಂದರೆ ಅವ್ರು ಮಾಡಿರ್ತಕ್ಕಂಥ ಎಲೆಕ್ಷನ್ ಬಾಂಡ್ಗಳು ವಿಚಾರ ತಗೊಳ್ಳಿ, ಏನು ಮಾಡಿದ್ರು ಅವರು? ದುಡ್ಡಿನ ವಿಚಾರದ ಏನು ಮಾಡಿದ್ರು? ಯಾವ ಬಂಡವಾಳಶಾಹಿಗಳಿಗೆ ಇನ್ವೆಸ್ಟ್ಮೆಂಟ್ಗಳು ಮಾಡಿದ್ರು? ಯಾವ ಬಂಡವಾಳ ಸಾಲ ಮನ್ನಾ ಮಾಡಿದ್ರು? ದೇ ಮೇಡ್ ದ ಎಂಟೈರ್ ಪಾಲಿಟಿಕ್ಸ್ ಎ ಕಾಸ್ಟ್ಲಿ ಅಫೇರ್ ಮಾಡಿರೋದು ಬಿಜೆಪಿ ಅವರೇ. ಒಳ್ಳೆ ಎನಿವೆ, ಈಗ ಕುಟುಂಬಕ್ಕೆ ಮಾತ್ರ ಏನು ಟಿಕೆಟ್ ಕೊಟ್ರೆ ದುಡ್ಡಿನ ಹೊಳೆ ಹರಿಯುತ್ತಾ? ಪ್ರಶ್ನೆ ಮಾಡಕ್ ಬರೋದಿಲ್ಲ, ನಾ ಮಾಡೋದಿಲ್ಲ. ಆದ್ರೆ ಪ್ರಭಾವ ಇರೋ ಫ್ಯಾಮಿಲಿಗಳು ಅಂತ ಹೇಳಿದೆ ನಾನು. ಪ್ರಭಾವ ಇಸ್ ಡಿಫ್ರೆಂಟ್ ಫ್ರಮ್ ಮನಿ. ಒಂದೇ ಈಗ ಮಾತಾಡ್ತಾ ಹೇಳ್ತಾ ಇದ್ರು, 15 ಜನ ಲಿಸ್ಟ್ ಕೊಡ್ತೀನಿ ನಾನು ನಮ್ಮ ಬಿಜೆಪಿಲಿ. 66ರಲ್ಲಿ 15 ಜನ ಭಾಳ ಯುವಕರು ಗೆದ್ದರಂತ. 130ರಲ್ಲಿ ಗೆದ್ದಿರ್ತಕ್ಕಂಥ ಲಿಸ್ಟ್ ಕೊಡ್ಬೇಕಂದ್ರೆ 100ಕ್ಕಿಂತ ಎಷ್ಟು ಜನ ಯುವಕರು ಹೊಸದಾಗಿ ಬಂದಿರತಕ್ಕಂಥವ್ರು ಗೆಲ್ಸಿರ್ತಕ್ಕಂಥವ್ರು ನಾವು. ಅದು ಕಾಂಗ್ರೆಸ್ ಎಲ್ಲ ಪಕ್ಷದಲ್ಲಿ ಯುವಕರನ್ನ ಕೊಡಲೇಬೇಕಾಗ್ತದೆ. ಆದರೆ ಕೆಲವು ಕುಟುಂಬಗಳು ಅದನ್ನ ಕಬ್ಜಾದಲ್ಲಿ ಇಟ್ಕೊಂಡಿವಲ್ಲ, ಯಡಿಯೂರಪ್ಪ ಅಂತಕ್ಕಂಥದ್ದು. ಇವತ್ತು ಯಡಿಯೂರಪ್ಪ ಹೆಂಗಂದ್ರೆ ಎಂಟೈರ್ ಬಿಜೆಪಿ ಹೈಕಮಾಂಡ್ನ ಕೈಯಲ್ಲಿ ಇಟ್ಕೊಂಡಿರ್ತಕ್ಕ ಡಿಕ್ಟೇಟ್ ಮಾಡಿದಾಗ ಕೇಳ್ತಾರೆ, CT ರವಿ ಕಾರ್ಯಕರ್ತರಲ್ಲ ಯಾಕೆ ತಪ್ಪಿಸಿದ್ರು? ಮಂತ್ರಿಯ ರಾಜೀನಾಮೆ ಕೊಟ್ಟೋಗಿದ್ರಲ್ಲ, ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಲ್ವಾ, ನಿಮ್ಮ ಕ್ಯಾಂಪೇನರ್ ಅಲ್ವಾ, ನ್ಯಾಷನಲ್ ಲೆವೆಲ್ ಜನರಲ್ ಸೆಕ್ರೆಟರಿ ಯಾಕೆ ಕೊಡಲಿಲ್ಲ? ಈಶ್ವರಪ್ಪನವರು ಅವ್ರ ಮಗನ ಟಿಕೆಟ್ ಕೊಡಲಿಲ್ಲ ಅಂತ ತಕ್ಷಣ ಹಿಂದುತ್ವದ ಬಗ್ಗೆ ಪ್ರತಿಪಾದನೆ ಮಾಡಿ ಯಾವ ಐಡಿಯಾಲಜಿ ರೀ ನಿಮ್ಮದು? ಅದ್ರ ಜೊತೆ ಕೇಳ್ತಾ ಇದ್ದೀನಿ ಕೇಳಿ, ಶೋಭಾ ಕರಂದ್ಲಾಜಿನ ಎಲ್ಲೋದ್ರೂ ಕೂಡ ನಿಲ್ಲಿಸಬೇಕು ಅನ್ನೋದು ಏನು ಅವಧಾರಿ ಏನಿತ್ತು ನಿಮಗೆ? ಬಿಕಾಸ್ ಆಫ್ ಯಡಿಯೂರಪ್ಪನ ಬ್ಲೆಸ್ಸಿಂಗ್. ಒಂದು ಕುಟುಂಬಕ್ಕೆ ಜೋತು ಬಿದ್ದಿರ್ತಕ್ಕಂಥ ಯಾರ ಇದ್ರೆ ಅದು ಬಿಜೆಪಿ. ಮಾತಾಡ್ತಾರೆ, ಯಾವ ನೈತಿಕತೆ ಇಲ್ಲ ಕಾಂಗ್ರೆಸ್ನವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.